ರೀಲ್ಸ್ ರಾಣಿ ಸೋನು ಗೌಡಗೆ ಜೈಲೇ ಫಿಕ್ಸ್. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ನ್ಯಾಯಾಲಯ ಇವತ್ತು ಆದೇಶವನ್ನು ಕೊಟ್ಟಿದೆ. ಅಕ್ರಮವಾಗಿ ಮಗುವನ್ನು ದತ್ತು ಪಡೆದಂತಹ ಪ್ರಕರಣದಲ್ಲಿ ಪೊಲೀಸ್ ಕಸ್ಟಡಿಯ ಅವಧಿ ಮುಕ್ತಾಯವಾಗಿತ್ತು. ಹಾಗಾಗಿ ಇವತ್ತು ಆಕೆಯನ್ನು ನ್ಯಾಯಾಧೀಶರ ಮುಂದೆ ಕೋರ್ಟ್ನಲ್ಲಿ ಹಾಜರುಪಡಿಸಲಾಗಿತ್ತು. ನ್ಯಾಯಾಲಯ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ವಿಚಾರಣೆ ಮತ್ತು ಸ್ಥಳ ಮಹಜರ್ ಬಳಿಕ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಸೋನು ಗೌಡನ. ಸೋನು ಗೌಡಗ ಈಗ ಜೈಲೇ ಫಿಕ್ಸ್ ಅನ್ನುವ ಹಾಗಾಗಿದೆ. ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ಪಡೆದ ಪ್ರಕರಣದಲ್ಲಿ 14 ದಿನಗಳ ಕಾಲ ಸೋನು ಗೌಡಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಬೆಂಗಳೂರಿನ ಸಿಜೆಎಂ ಕೋರ್ಟ್ ಆದೇಶವನ್ನ ನೀಡಿದೆ. ವಿಚಾರಣೆ ಆಯಿತು, ಸ್ಥಳ ಮಹಜರ್ ಆಯಿತು. ಇದೆಲ್ಲ ಆದ ಬಳಿಕ 4 ದಿನಗಳ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಸೋನು ಗೌಡ ಅವರನ್ನು ಇವತ್ತು ಸಿಜೆಎಂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಒಪ್ಪಿಸಿದೆ. ಇದರ ಮುಖಾಂತರ ಆಕೆಯನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಆಕೆ ಬೇಕಾದರೆ ಜಾಮೀನಿಗೆ ಅಪ್ಲೈ ಮಾಡ್ಕೋಬಹುದಾ, ಇದು ಬೇಲಬಲ್ಲ ನಾನ್ ಬೇಲಬಲ್ಲ, ಜಾಮೀನು ಸಿಗುತ್ತಾ ಇಲ್ವಾ ಅಂತಕ್ಕಂಥದ್ದು ಗೊತ್ತಿಲ್ಲ. ಒಟ್ಟಾರೆ 14 ದಿನ ಅಂದರೆ ಈಗ ಪೊಲೀಸ್ ಕಸ್ಟಡಿಯಿಂದ ನ್ಯಾಯಾಂಗ ಬಂಧನ ಅಂತಂದರೆ ಜೈಲಿನಲ್ಲಿ ಇರಬೇಕಾಗುತ್ತೆ. ಇಷ್ಟು ದಿನ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದರು, ವಿಚಾರಣೆ ಎಲ್ಲ ಮಾಡಿದ್ರು, ರಾಯಚೂರು ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನು ಮಾಡಿದ್ರು. ಇದೆಲ್ಲವೂ ಆದ ಬಳಿಕ ಈಗ ಆಕೆಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ಬೆಂಗಳೂರಿನ ಸಿಜೆಎಂ ಕೋರ್ಟ್ ಮುಂದೆ. ಸಿಜೆಎಂ ಕೋರ್ಟ್ ಎಲ್ಲ ವಿಚಾರವನ್ನು ಆಲಿಸಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಆರಂಭದಿಂದಲೂ ಕೂಡ ನಾವು ಹೇಳ್ತಾ ಇದ್ವಿ, ಇದು ತುಂಬ ದೊಡ್ಡ ಅಪರಾಧ. ಮಕ್ಕಳ ವಿಚಾರದಲ್ಲಿ ಯಾರು ಈ ಥರ ಏನೇ ಮಾಡಿದ್ರು ಕೂಡ ಅದನ್ನು ಕಾನೂನು ಒಪ್ಪಲ್ಲ, ಸಹಿಸಲ್ಲ. ಇದು ನಾನ್ ಬೇಲಬಲ್ ಅಫೆನ್ಸ್, ಅಂದರೆ ಜಾಮೀನು ರಹಿತವಾದಂತಹ ಅಪರಾಧವಾಗುತ್ತೆ. ಹಾಗಾಗಿ ಸೋನು ಗೌಡ ಇನ್ನೂ 14 ದಿನ ಜೈಲಿನಲ್ಲೇ ಇರಬೇಕಾಗತ್ತೆ. ಅದಾದ ನಂತರದ ವಿಚಾರಗಳು ನೋಡೋಣ. ಇವರು ಕೋರ್ಟ್ನಲ್ಲಿ ಜಾಮೀನಿಗೆ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಜಾಮೀನು ಸಿಗುತ್ತಾ ಇಲ್ವಾ, ಜಾಮೀನು ಸಿಕ್ಕರೆ ಒಂದು ವೇಳೆ ಬಿಡುಗಡೆಯಾಗಬಹುದು, ಸಿಗದಿದ್ದಲ್ಲಿ ಮತ್ತೆ ನ್ಯಾಯಾಂಗ ಬಂಧನ ಮುಂದುವರಿಕೆಯಾಗುತ್ತೆ. ಆಕೆಯನ್ನು ಜೈಲಿನಲ್ಲೇ ಇರಿಸಬೇಕಾಗುತ್ತೆ. ಅಂದರೆ ಪೊಲೀಸರು ಎಲ್ಲ ಪ್ರಕರಣದ ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟನ್ನು ಸಲ್ಲಿಸುವವರೆಗೆ. ಅಲ್ಲಿಗೆ ಸದ್ಯಕ್ಕಂತೂ ಸೋನು ಗೌಡಗೆ ಜೈಲೂಟವೇ ಫಿಕ್ಸ್ ಅನ್ನೋ ಹಾಗಾಗಿದೆ. ಮಗುವನ್ನು ಓದಿಸ್ತೀನಿ, ನಾನು ಒಳ್ಳೆ ಎಜುಕೇಷನ್ ಕೊಡಿಸ್ತೀನಿ ಅಂತ ಹೇಳಿ ರಾಯಚೂರಿನಿಂದ ಮಗುವನ್ನು ಕರ್ಕೊಂಡು ಬಂದು ಇಲ್ಲಿ ರೀಲ್ಸ್ ಮಾಡಬೇಕಾದ್ರೆ ನಾನು ಕಾನೂನಾತ್ಮಕವಾಗಿ ಮಗುವನ್ನು ದತ್ತು ತಗೊಂಡಿದ್ದೀನಿ ಅಂತ ತಪ್ಪು ಹೇಳಿಕೆಯನ್ನು ಕೊಟ್ಟಿದ್ದು, ಆ ಹೇಳಿಕೆಯೇ ಆಕೆಗೆ ಮುಳುವಾಯಿತು. ಓಕೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ನ್ಯಾಯಾಂಗ ಬಂಧನಕ್ಕೆ ವಿಧಿಸುವಂತಹ ಸಂದರ್ಭದಲ್ಲಿ ಕೋರ್ಟ್ನ ಆದೇಶ ಮತ್ತು ಅಭಿಪ್ರಾಯಗಳೇನು, ಮುಂದೆ ಏನೇನು ಆಪ್ಷನ್ಸ್ ಇದೆ ಈಗ ಸೋನು ಗೌಡಗೆ? ಅರವಿಂದ್, ರೀಲ್ಸ್ ಏನು ಸ್ಟಾರ್ ಆಗಿದ್ದಂಥ ನಟಿ ಸೋನು ಶ್ರೀನಿವಾಸ್ ಗೌಡಗೆ ಈಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಈಗ ಸಿಜೆಎಂ ಕೋರ್ಟ್ ಆದೇಶ ನೀಡಿರುವಂಥದ್ದು. ಕಳೆದ 4 ದಿನಗಳ ಹಿಂದೆ ಪೊಲೀಸ್ ಕಸ್ಟಡಿ ಕೂಡ ಪಡೆದಿದ್ರು. ಈ ಪ್ರಕರಣ ಯಾವಾಗ ಬೆಳಕಿಗೆ ಬಂದ ನಂತರದಲ್ಲಿ ಪ್ರಾಥಮಿಕ ಹಂತದಲ್ಲೇ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಂಥ ವೇಳೆಯಲ್ಲಿ ಆ ಮಗುವನ್ನು ಅಕ್ರಮವಾಗಿ ಈಕೆ ದತ್ತು ಪಡೆದಿರುವಂಥದ್ರ ಬಗ್ಗೆ ಆಗಲೇ ಮಾಹಿತಿ ಸಿಕ್ಕಿತ್ತು. ಅದಕ್ಕೆ ಸ್ಪಷ್ಟವಾದ ಒಂದಷ್ಟು ದಾಖಲೆಗಳು ಕೂಡ ಸಿಕ್ಕಿದ್ವು. ಅದ್ರ ಜೊತೆಗೆ ಆಕೆಯೇ ರೀಲ್ಸ್ ಮಾಡಿದಂಥ ಸಂದರ್ಭದಲ್ಲಿ ಈ ಮಗುನ ನಾನು ದತ್ತು ಪಡ್ಕೊಂಡಿದ್ದೀನಿ ಅಂತ ಹೇಳಿಕೆ ಕೂಡ ಕೊಟ್ಟಿದ್ಲ. ಆ ಹೇಳಿಕೆ ಆಧರಿಸೇ ಏನು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ದೂರು ಕೊಟ್ಟಿದ್ದರು. ದೂರಿನ ಆಧಾರದ ಮೇಲೆ ಏನು ತನಿಖೆ ಮಾಡಿದಂಥ ವೇಳೆಯಲ್ಲಿ ಪ್ರಾರಂಭದಲ್ಲೇ ಆಕೆ ಏನು ಆ ಕಾನೂನು ಬಾಹಿರವಾಗಿ ಮಗುವನ್ನು ದತ್ತು ಪಡೆದಿರುವಂಥದ್ದು ಗೊತ್ತಾಗ್ತದೆ. ನಂತರದಲ್ಲಿ ಆಕೆ ಮೇಲೆ ಕೇಸ್ ಆಗಿತ್ತು. ಕೇಸ್ ಆದ ನಂತರದಲ್ಲಿ ಈಗ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತಗೊಂಡ ನಂತರದಲ್ಲಿ ಆವಾಗ ಪರಿಶೀಲನೆ ಮಾಡಿದಂಥ ವೇಳೆ ಆಕೆ ಕಾನೂನು ಪಾಲನೆ ಮಾಡಿಲ್ಲ ಅಂದರೆ ಅದಕ್ಕೆಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಯಾವುದನ್ನು ಫಾಲೋ ಮಾಡ್ದೇನೆ ಆ ಕಾನೂನು ಬಾಹಿರವಾಗಿ ರಾಯಚೂರಿಂದ ಮಗುವನ್ನು ತೆಗೆದುಕೊಂಡು ಒಂದು ಜೊತೆಲಿ ಇಟ್ಕೊಂಡಿದ್ದು ಅಲ್ಲದೆ ಆಕೆ ಅಂದರೆ ಒಂದು ವೇಳೆಯಲ್ಲಿ ದತ್ತು ಪಡ್ಕೊಂಡ್ರೂ ಕೂಡ ಆ ಮಗು ಮತ್ತು ಆ ಪೋಷಕರ ಐಡೆಂಟಿಟಿನ ಎಲ್ಲೂ ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಅಂದರೆ ಯಾರಿಗೂ ಗೊತ್ತಾಗದಿದ್ದಂಗೆ ನೋಡ್ಕೋಬೇಕಾಗುತ್ತೆ. ಆದರೆ ಈಕೆ ವಿಡಿಯೋ ಮಾಡುವಂಥದ್ದು ಮತ್ತು ಅದನ್ನು ಸುಮಾರು ಜನ ಹತ್ರ ಹಂಚ್ಕೊಂಡಿದ್ಲು, ಅದು ಕೂಡ ಒಂದು ಅಪರಾಧ ಆಗಿತ್ತು. ಆ ನಂತರದಲ್ಲಿ ನಿನ್ನೆ ಅಷ್ಟೇ ರಾಯಚೂರಿನ ಬಾಲ್ಕಿ ಮನೆ ಏನಿತ್ತು ಅಲ್ಲಿಗೂ ಕೂಡ ಹೋಗಿ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ಇನ್ವೆಸ್ಟಿಗೇಷನ್ ವೇಳೆ ಯಾವುದೇ ದಾಖಲೆ ಕೊಟ್ಟಿಲ್ಲ ಅಥವಾ ಯಾವುದೇ ಹಣದ ಆಮಿಷ ಕೂಡ ಈಕೆ ನೀಡಿದ್ಲು ಅನ್ನೋ ಕೆಲವು ಆರೋಪಗಳು ಕೂಡ ಕೇಳಿಬಂದು ಆನಂತರದಲ್ಲಿ ಇನ್ವೆಸ್ಟಿಗೇಷನ್ ಆಯಿತು. ಇಲ್ಲಿ ಬೆಂಗಳೂರಿನ ಆಕೆ ಉಳ್ಕೊಂಡಿದ್ದ ಅಕ್ಕಪಕ್ಕ ಮನೆಗಳಲ್ಲೂ ಕೂಡ ಪೊಲೀಸರು ವಿಚಾರಣೆ ಮಾಡಿದ್ರು. ಎಲ್ಲ ಆಧಾರದ ಮೇಲೆ ಸ್ಪಷ್ಟವಾಗಿ ಆಕೆ ಕಾನೂನು ಉಲ್ಲಂಘನೆ ಮಾಡಿರುವಂಥದ್ರ ಬಗ್ಗೆ ಪೊಲೀಸರಿಗೆ ಸೂಕ್ತ ದಾಖಲೆಗಳು ಸಿಕ್ಕ ಹಿನ್ನೆಲೆಯಲ್ಲಿ ಇವತ್ತು ಸಿಜೆಎಂ ಕೋರ್ಟ್ ಮುಂದೆ ಹಾಜರುಪಡಿಸಿದ ನಂತರದಲ್ಲಿ ಆಕೆಯನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಈಗ
ಕೋರ್ಟ್ ಆದೇಶ ನೀಡಿರುವಂಥದ್ದು. ಸದ್ಯಕ್ಕೆ ಆಕೆ ಪರಪ್ನಗರ ಜೈಲಿಗೆ ಹೋಗಬೇಕಾಗುತ್ತೆ. ಆನಂತರದಲ್ಲಿ ಆ ಜಾಮೀನು ಅರ್ಜಿಯನ್ನು ಸಲ್ಲಿಸಿ ನಂತರದಲ್ಲಿ ಆ ಜಾಮೀನು ತಗೋಬೇಕಾಗುತ್ತೆ. ಸದ್ಯಕ್ಕಂತೂ ಸೋನು ಶ್ರೀನಿವಾಸ್ ಗೌಡ ಪರಪ್ನಗರಕ್ಕೆ ಹೋಗಬೇಕಾಗುತ್ತೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಪರಪ್ನಗರಕ್ಕೆ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾರೆ. ಅರವಿಂದ್. ಓಕೆ, ಥ್ಯಾಂಕ್ ಯು ಉಮೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಜಾಮೀನು ಅರ್ಜಿ ಸಲ್ಲಿಸಬಹುದಾ? ಕೋರ್ಟ್ ಕೂಡ ಅದನ್ನು ಹೇಳಿರುತ್ತೆ, ಜಾಮೀನು ಅರ್ಜಿ ಸಲ್ಲಿಸಬಹುದು ಅಂತ. ಎಂಥ ಪ್ರಕರಣಗಳಲ್ಲಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ಪ್ರಕರಣದಲ್ಲಿ ಜಾಮೀನು ಸಿಗುತ್ತಾ, ಜಾಮೀನು ಕೊಡ್ತಾರಾ, ಕೊಡಲ್ಲ ಅನ್ನೋದೇ ಆದರೆ ಜಾಮೀನು ಅರ್ಜಿ ಸಲ್ಲಿಸಬೇಡಿ ಅಂತಲೇ ಕೋರ್ಟ್ ಡೈರೆಕ್ಷನ್ಸನ್ನು ಕೊಟ್ಟಿರುತ್ತೆ. ಹಾಗಾಗಿ ಈಗ ಮುಂದಿನ ಭವಿಷ್ಯ ಏನು ಸೋನು ಗೌಡ ಅದು ಅಂತಕ್ಕಂಥದ್ದು ಪ್ರಶ್ನಾರ್ಥಕವಾಗಿದೆ. ಕೆಲವು ಕಾನೂನು ತಜ್ಞರು ಹೇಳ್ತಾ ಇದ್ದ ಪ್ರಕಾರ 1-1.5 ತಿಂಗಳ ತನಕ ರಿಲೀಸ್ ಮಾಡಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳ್ತಾ ಇದ್ರು. ಹಾಗಾಗಿ ಈಗ ಯಾವಾಗ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಯಿತೋ ಇನ್ನು ಪ್ರೊಸೀಜರ್ಸ್ ಅಂತ ಏನೂ ಇರಲ್ಲ, ನೇರವಾಗಿ ಪರಪ್ಪನ ಅಗ್ರಹಾರ ಕರ್ಕೊಂಡು ಹೋಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆಕೆಯನ್ನು ಬಿಡ್ತಾರೆ.